ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಕಳೆದ ಸಂಚಿಕೆಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಕಾಲಘಟ್ಟಗಳ ಬಗ್ಗೆ ತಿಳ್ಕೊತಾ ಇದ್ವಿ. ನವೋದಯ ಪೂರ್ವ ಆಗಿತ್ತು, ನವೋದಯ ಆಗಿತ್ತು, ಪ್ರಗತಿಶೀಲನೂ ಆಗಿತ್ತು, ನವ್ಯ ಆಗಿತ್ತು. ನೆಕ್ಸ್ಟ್ ಇವತ್ತು ದಲಿತ ಬಂಡಾಯ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕು. ಏನು ಬಂಡಾಯ ಅಂತಂದರೆ, ಬಂಡಾಯ ಅಂದರೆ ದಂಗೆ ಏಳುವಂಥದ್ದು ಅಂತಲ್ವಾ. ಒಂದು ಸಮಾಜದ ವಿರುದ್ಧನೋ ಅಥವಾ ಒಂದು ಕಂಪನಿಯ ವಿರುದ್ಧನೋ ಏನಾದರೂ ಅನ್ಯಾಯ ನಡೀತು ಅಂದರೆ ಅದ್ರ ವಿರುದ್ಧ ರೊಚ್ಚಿಗೆ ಇಡೋದು, ಬಂಡಾಯ ಹೇಳೋದು ಅಂತ. ನೋಡಿ, ಇದೇ ಥರ ನಮ್ಮ ಭಾರತದಲ್ಲೂ ಕೂಡ ಸಾಮಾಜಿಕ ವ್ಯವಸ್ಥೆಯ ಅಸಮಾನತೆಯ ವಿರುದ್ಧ ಈ ನೆಲದ ಅನಿವಾರ್ಯತೆಯಿಂದಾಗಿಯೇ ಬಂಡಾಯ ಹುಟ್ಕೊಳ್ಳುತ್ತೆ. ಈ ಬಂಡಾಯ ಸಾಹಿತ್ಯ ಅಂದರೆ ಏನು, ಅದು ಯಾವ ಥರ ರಚನೆ ಆಯಿತು, ಫಸ್ಟ್ ಅರ್ಥ ತಿಳ್ಕೊಂಬಿಡೋಣ. ಸಮಾಜದ ಪಟ್ಟಭದ್ರ ಹಿತಾಸಕ್ತಿ ವ್ಯವಸ್ಥೆಯ ವಿರುದ್ಧ ಬಂಡಾಯ ಸಂಘಟನೆ ಮಾಡಿಕೊಂಡು ಸಾಹಿತ್ಯ ರಚನೆಗೆ ತೊಡಗಿದಂತಹ ದಲಿತೇತರ ಸಾಹಿತ್ಯವನ್ನು ನಾವು ಬಂಡಾಯ ಸಾಹಿತ್ಯ ಅಂತ ಕರಿತೀವಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಂತ ಇತ್ತು ಅಲ್ವಾ, ಅಲ್ಲಿ ಬಂಡಾಯದ ಮನೋಭಾವದ ನೆಲೆಗಳನ್ನು ನಾವು ಫಸ್ಟಿಗೆ ಕಾಣ್ತೀವಿ. ಚಳುವಳಿಯ ಮೂಲಕ ಸಾಹಿತ್ಯ ಪ್ರಕಟವಾದದ್ದು 3 ಸಂದರ್ಭದಲ್ಲಿ. ಒಂದು ವಚನ ಚಳುವಳಿ, ಇನ್ನೊಂದು ಪ್ರಗತಿಶೀಲ ಚಳುವಳಿ, ನಂತರ ಈಗ ಬಂಡಾಯ ಚಳುವಳಿ. ಈ ಬಂಡಾಯ ಪದದ ಮೂಲ ಅರ್ಥನೇ ಯುದ್ಧ ಅಂತ ಅರ್ಥ. ಬಂಡಾಯದ ಮೂಲ ಧಾತು ಸಿಟ್ಟು ಆದರೂ ಕೂಡ ಇದು ವ್ಯಕ್ತಿಗತವಾದದ್ದಲ್ಲ, ಸಮಾಜಮುಖಿಯಾದದ್ದು. ಯಾವುದೇ ಒಂದು ಚಳುವಳಿ ಇದ್ಕಿದಂಗೆ ಉದ್ಭವ ಆಗೋದಿಲ್ಲ. ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳನ್ನು ಎದುರಿಸಬೇಕು ಅಂತ ಚಳುವಳಿ ರೂಪುಗೊಳ್ಳುತ್ತೆ ಅಲ್ವಾ. ಅದೇ ಥರನೇ ಬಂಡಾಯ ಸಾಹಿತ್ಯ ಚಳುವಳಿಯು ಕೂಡ 1979 ಮಾರ್ಚ್ 10, 11 ಈ ದಿನಾಂಕದಲ್ಲಿ ಬೆಂಗಳೂರಲ್ಲಿ ನಡೆದಿರುವಂತಹ ರಾಜ್ಯ ಮಟ್ಟದ ಮೊದಲ ಬಂಡಾಯ ಸಾಹಿತ್ಯ ಸಮ್ಮೇಳನ ಕರ್ನಾಟಕದಲ್ಲಿ ಪ್ರಾರಂಭವಾಗೋದಕ್ಕೆ ಅನೇಕ ಪ್ರೇರಣೆಯನ್ನು ಪಡ್ಕೊಂಡಿದ್ದಾವೆ. 1979 ಮಾರ್ಚ್ 10, 11 ಬೆಂಗಳೂರಲ್ಲಿ ಫಸ್ಟ್ ಬಂಡಾಯ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಏನೇನು ಪ್ರೇರಣೆ ಅಂದರೆ ಅದನ್ನು 2 ರೀತಿಯಾಗಿ ಗುರುತಿಸ್ತೀವಿ. ಒಂದು ಸಾಹಿತ್ಯಿಕ ಪ್ರೇರಣೆ, ಮತ್ತೊಂದು ಸಾಹಿತ್ಯೇತರ ಪ್ರೇರಣೆ. ಸಾಹಿತ್ಯಿಕ ಪ್ರೇರಣೆಯಲ್ಲಿ ತೆಲುಗಿನ ದಿಗಂಬರ ಕಾವ್ಯಗಳು, ಮರಾಠಿಯ ದಲಿತ ಪ್ಯಾಂಥರ್ಸು ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಇನ್ನು ಸಾಹಿತ್ಯೇತರ ಪ್ರೇರಣೆಯಲ್ಲಿ ಸಿದ್ಧಾಂತಗಳು ಚಳುವಳಿಯ ಮುಖ್ಯ ವಿಷಯಗಳಾಗಿ ಪರಿಣಮಿಸ್ತವೆ. ಈಗ ಮೊದಲನೇದು ನಾವು ಸಾಹಿತ್ಯೇತರ ಪ್ರೇರಣೆಗಳು ಯಾವ್ಯಾವುದು ಅಂತ ನೋಡಿದಾಗ, ನೋಡಿ, ಪ್ರಗತಿಶೀಲ ಚಳುವಳಿಗೆ ಪ್ರೇರಣೆ ನೀಡಿದ್ದು ಮಾರ್ಕ್ಸ್ವಾದ ಅಲ್ವಾ. ನಮ್ಮ ಬಂಡವಾಳ ಚಳುವಳಿಗೂ ಕೂಡ ಇದೇ ಮಾರ್ಕ್ಸ್ವಾದ ಪ್ರೇರಣೆಯನ್ನು ಕೊಡುತ್ತೆ. ಮಾರ್ಕ್ಸ್ವಾದದ ಮುಖ್ಯ ನೆಲೆ ಏನಾಗಿತ್ತು ಹೇಳಿ, ಎಲ್ಲ ಜಾತಿಯ ಬಡವರನ್ನು ಒಗ್ಗೂಡಿಸುವಂತಹ ಮಾರ್ಕ್ಸ್ವಾದ ಅತ್ಯಂತ ಜನಪರ ಸಿದ್ಧಾಂತ ಅಂತ ಹೆಸರುವಾಸಿಯಾಗಿತ್ತಲ್ವಾ. ವರ್ಗ ಹೋರಾಟದ ಮೂಲಕ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕ ಸಮಾನತೆಯನ್ನು ಬಯಸುವಂಥ ಈ ಸಿದ್ಧಾಂತ ಬಂಡಾಯ ಚಳುವಳಿಯ ಪ್ರೇರಣೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್, ದೇಶದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡ್ತಾರಲ್ವ, ಆಗ ನಾಗರಿಕ ಸ್ವಾತಂತ್ರ್ಯಕ್ಕೆ ಕುತ್ತು ಬರುತ್ತೆ, ಪತ್ರಿಕಾ ಸ್ವಾತಂತ್ರ್ಯ ಕೂಡ ರದ್ದುತಿಯಾಗುತ್ತೆ. ಈ ಸಂದರ್ಭದಲ್ಲಿ ಬಂಡಾಯ ಸಾಹಿತ್ಯ ಚಳುವಳಿಯ ಬೀಜಗಳು ತುಂಬ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. 70ರ ದಶಕದ ಉತ್ತರಾರ್ಧದಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳು, ಹೋರಾಟಗಳು ಬಂಡಾಯ ಚಳುವಳಿಯ ಮುಖ್ಯ ಪ್ರವೃತ್ತಿಗಳ ಸ್ವರೂಪವನ್ನು ನಿರ್ಧರಿಸೋದಕ್ಕೆ ಕಾರಣೀಭೂತವಾಗುತ್ತೆ. ಈ ವಿಷಯದ ಬಗ್ಗೆ ಹಳೆ ವಿಡಿಯೋ ದಲಿತ ಬಂಡಾಯ ಸಾಹಿತ್ಯ ಅಂತ ಮಾಡಿದ್ದೀನಲ್ವ, ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ, ಒಂದ್ಸಲ ನೋಡಿ. ನೆಕ್ಸ್ಟ್ ಪ್ರೇರಣೆ 1973ರಲ್ಲಿ ನಡೆದಿರುವಂತಹ ಬಸವಲಿಂಗಪ್ಪನವರ ಭೂಸಾ ಪ್ರಕರಣದ ಪರಿಣಾಮವಾಗಿ ಆಗಸ್ಟ್ 25ರಂದು ಮೈಸೂರಲ್ಲಿ ನಡೆದಿರುವಂತಹ ಜಾತಿ ವಿನಾಶ ಸಮ್ಮೇಳನ, ಹಾಗೆ 1974 ಏಪ್ರಿಲ್ 20ರಂದು ಹುಟ್ಟಿದಂತಹ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟ ಬಂಡಾಯ ಚಳುವಳಿಯ ಉಗಮಕ್ಕೆ ಮುಖ್ಯ ಪ್ರೇರಣೆ ಅಂತ ಕರೆಸ್ಕೊಡುತ್ತೆ. ಇದಿಷ್ಟೇ ಅಲ್ಲದೆ ವಿದ್ಯಾವಂತ ದಲಿತರು ಕೂಡ ಎಚ್ಚೆತ್ಕೊಂಡು ಇದೇ ಸಂದರ್ಭದಲ್ಲಿ 1974ರಲ್ಲಿ ಭದ್ರಾವತಿಯಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕ್ತಾರೆ. ಆಗಲೇ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳಿದೆ ಅಲ್ವಾ. 1975ರಲ್ಲಿ ಜಾರಿಗೆ ಬಂದಿರುವಂತಹ ಈ ತುರ್ತು ಪರಿಸ್ಥಿತಿಯ ಕಾರಣದಿಂದಾಗಿ ಕರ್ನಾಟಕದ ಪ್ರಗತಿಪರ ಲೇಖಕರು, ಕಲಾವಿದರೆಲ್ಲ ಬೀದಿಗೆ ಇಳಿತಾರೆ. ಯಾಕಂದರೆ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇರಲಿಲ್ಲ, ಯಾವುದನ್ನು ಏನನ್ನು ಅಭಿವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯವನ್ನು ಕಳ್ಕೊಂಬಿಟ್ಟಿದ್ರು, ಅಂದರೆ ಸರ್ಕಾರ ಕಿತ್ಕೊಂಡ್ಬಿಟ್ಟಿತ್ತಲ್ವ. ಹಾಗಾಗಿ ಕೆಲವರಂತೂ ಭೂಗತರಾಗಿತ್ಕೊಂಡೇ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡ್ತಾ ಇರ್ತಾರೆ, ಕೆಲವರು ಜೈಲನ್ನು ಕೂಡ ಸೇರ್ತಾರೆ. ಇದೇ ಸಂದರ್ಭದಲ್ಲಿ ಹುಟ್ಕೊಂಡಿದ್ದು ಕರ್ನಾಟಕ ಸಮುದಾಯ ಸಂಘಟನೆ. ಇದೇನು ಕೆಲಸ ಮಾಡ್ತಾ ಇತ್ತು ಅಂದರೆ ಸಾಂಸ್ಕೃತಿಕ ಜಾಗೃತಿಯನ್ನುಂಟು ಮಾಡುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಸಂಘಟನೆ. ನೋಡಿ, ಇಲ್ಲಿವರೆಗೂ ಯಾವುದೋ ಸಮ್ಮೇಳನ ಆ ಚಳುವಳಿ ಮಾಡಬೇಕು ಅಂತ ಅವ್ರು ಮನಸ್ಸು ಮಾಡಿದ್ರಷ್ಟೇ. ಆದರೆ ಆ್ಯಕ್ಚುಲಾಗಿ ಒಂದು ಸ್ಪಷ್ಟ ರೂಪ ಪಡ್ಕೊಳ್ಳೋದು 1979ರ ಮಾರ್ಚ್ 10ನೇ ತಾರೀಕು ಧರ್ಮಸ್ಥಳದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಅಡಿಗರು ಅಧ್ಯಕ್ಷರಾಗಿರ್ತಾರೆ. ಈ ಸಮ್ಮೇಳನದಲ್ಲಿ ದಲಿತ ಸಾಹಿತ್ಯದ ಬಗ್ಗೆ ಪ್ರತ್ಯೇಕ ಗೋಷ್ಠಿಯನ್ನು ಏರ್ಪಡಿಸಬೇಕು ಅಂತ ಚನ್ನಣ್ಣ ವಾಲಿಕಾರ ಅವರು ಪರಿಷತ್ ಅಧ್ಯಕ್ಷರಿಗೆ ಪತ್ರವನ್ನು ಬರೀತಾರೆ. ಇದಕ್ಕೆ ಒಪ್ಪಿಗೆನೂ ಕೂಡ ಸಿಗೋದಿಲ್ಲ.
ಯಾಕೆ ಒಪ್ಪಿಗೆ ಕೊಡೋದಿಲ್ಲ ಅಂದರೆ, ನಾವು ಸಾಮಾಜಿಕವಾಗಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಒಂದು ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಸಪ್ರೇಟಾಗಿ ದಲಿತರಿಗೋಸ್ಕರ ಯಾಕೆ ನಾವು ಗೋಷ್ಠಿಯನ್ನು ಮಾಡಬೇಕು ಅಂತ ಅವ್ರು ಒಪ್ಪಿಗೆ ಕೊಡೋದಿಲ್ಲ. ಒಪ್ಪಿಗೆ ಸಿಗದಿದ್ದ ಇವರೇನು ಮಾಡ್ತಾರೆ, ಇವರೇ ಪ್ರತ್ಯೇಕ ಗೋಷ್ಠಿ ಮಾಡೋದಕ್ಕೆ ತೀರ್ಮಾನ ಮಾಡಿಬಿಟ್ಟು 1979 ಮಾರ್ಚ್ 10-11 ಬೆಂಗಳೂರಲ್ಲಿ ಪ್ರಥಮ ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾರೆ. ಇದೇ ಆರಂಭಿಕ ಹೆಜ್ಜೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮಾರ್ಕ್ಸ್ವಾದ, ಲೋಹಿಯಾವಾದ, ಅಂಬೇಡ್ಕರ್ ವಾದ ಇವೆಲ್ಲವೂ ಕೂಡ ಪ್ರಭಾವ ಬೀರುವಂತಹ ಅಂಶಗಳೇ. ಮಾರ್ಕ್ಸ್ವಾದದ ಬಗ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ. ಇದ್ಯಾವುದು ಲೋಹಿಯಾವಾದ? ಭಾರತೀಯ ರಾಜಕಾರಣದ ಏಕೈಕ ಬುದ್ಧಿಜೀವಿ ಎಂಬ ಹೆಗ್ಗಳಿಕೆಗೆ ಕಾರಣ ಆಗಿರುವಂತಹ ರಾಮ್ ಮನೋಹರ ಲೋಹಿಯಾ ಅವರು ಯುವ ಬರಹಗಾರರಿಗೆ, ಅದರಲ್ಲೂ ಬ್ರಾಹ್ಮಣೇತರ ಬರಹಗಾರರಿಗೆ ಮುಖ್ಯ ಪ್ರೇರಣೆಯಾಗಿ ನಿಲ್ತಾರೆ. ಇವ್ರ ವಿಚಾರಧಾರೆ ತುಂಬ ವೈಶಿಷ್ಟ್ಯವಾಗಿರುವಂಥದ್ದು. ಇಂಗ್ಲಿಷ್ ಭಾಷೆಯ ಬಗ್ಗೆ ಆಗಿರ್ಬೋದು, ಜಾತಿ ಪದ್ಧತಿಯ ಬಗ್ಗೆ ಆಗಿರ್ಬೋದು, ಅಸಮಾನತೆಯ ಬಗ್ಗೆ ಹೇಳಿರುವಂತಹ ಮಾತುಗಳು, ಈ ವಿಚಾರಧಾರೆಗಳು ನಮ್ಮ ಕನ್ನಡ ಬರಹಗಾರರಲ್ಲಿ ಉತ್ತೇಜನವನ್ನು ಕೊಡುತ್ತೆ. ಇನ್ನು ಅಂಬೇಡ್ಕರ್ ವಾದ ಏನು ಕಡಿಮೆ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ದಲಿತ ಬರಹಗಾರರಿಗೆಲ್ಲ ಅಂಬೇಡ್ಕರ್ ಅವರು ಕೂಡ ಪ್ರೇರಣಾ ಶಕ್ತಿಯಾಗಿ ನಿಲ್ತಾರೆ. ಹಿಂದೂ ಧರ್ಮದ ಸಾಮಾಜಿಕ ವಿಷಮತೆಗೆ ಬ್ರಾಹ್ಮಣೀಕರಣವೇ ಮುಖ್ಯ ಕಾರಣ ಅಂತ ಅಂಬೇಡ್ಕರ್ ಅವರ ಸಿದ್ಧಾಂತ ಅಲ್ವಾ. ದಲಿತ ಲೇಖಕರನ್ನು ಬಹುಬೇಗ ಆಕರ್ಷಣೆ ಮಾಡಿತ್ತು ಅವರ ಈ ಸಿದ್ಧಾಂತವೇ. ದಲಿತನೊಬ್ಬ ಏಳಿಗೆ ಆಗಬೇಕು ಅಂತಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಇವೆಲ್ಲ ತುಂಬಾ ಮುಖ್ಯ. ಹಾಗೆ ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಾಭಿಮಾನ ಬಹಳ ಮುಖ್ಯ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಜಾತಿಯ ಅಸಮಾನತೆಯಿಂದ, ಅಸ್ಪೃಶ್ಯತೆಯ ತೀವ್ರತೆಯಿಂದ ಶೋಷಣೆಗೊಳಗಾಗಿರುವಂತಹ ದಲಿತ ಲೇಖಕರಿಗೆ ಸಹಜವಾಗಿಯೇ ಅಂಬೇಡ್ಕರ್ ವಾದ ಅನಿವಾರ್ಯ ಅಂತ ಪರಿಣಮಿಸುತ್ತೆ. ಇದು ಕೂಡ ಬಹುದೊಡ್ಡ ಪ್ರೇರಣಾ ಶಕ್ತಿಯಾಗಿ ದಲಿತ ಬಂಡಾಯ ಸಾಹಿತ್ಯದಲ್ಲಿ ನಿಂತ್ಕೊಳ್ಳುತ್ತೆ. ನಾವು ಇದುವರೆಗೂ ಸಾಹಿತ್ಯೇತರ ಪ್ರೇರಣೆಗಳನ್ನ ನೋಡಿದ್ವಿ. ಈಗ ಸಾಹಿತ್ಯಿಕ ಪ್ರೇರಣೆಗಳು ಕೂಡ ಇದ್ದಾವೆ. ಯಾವುದದು ಅಂದರೆ ನವ್ಯದ ಸ್ಥಗಿತತೆ. ಒಂದು ಕಾಲಘಟ್ಟ ಹೋಯಿತು ಅಂದಾಗ ಮಾತ್ರ ಮತ್ತೊಂದು ಹೊಸ ಕಾಲಘಟ್ಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗೋದಲ್ವಾ. ಇಲ್ಲೂ ಕೂಡ ನವ್ಯದ ಸ್ಥಗಿತತೆಯಿಂದಾಗಿಯೇ ದಲಿತ ಬಂಡಾಯ ಸಾಹಿತ್ಯ ಉಟ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು. ನವ್ಯದ ಕೊನೆಯ ಅಂಚಿನ ಸಂದರ್ಭದಲ್ಲಿ ಬಂದಿರುವಂತಹ ದ್ಯಾವನೂರು, ಹೊಲೆಮಾದಿಗರ ಹಾಡು, ಮುಸ್ಸಂಜೆಯ ಕಥಾಪ್ರಸಂಗ, ಅಬಚೂರಿನ ಪೋಸ್ಟ್ ಆಫೀಸು, ಒಂದು ಹುಡುಗನಿಗೆ ಬಿದ್ದ ಕನಸು ಈ ಕೃತಿಗಳಲ್ಲಿ ಹೊಸ ಸಾಹಿತ್ಯದ ಆಶಯಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಇನ್ನು ನವ್ಯ ಕಾಲಘಟ್ಟನೆ ಇತ್ತು ಕೊನೆ ಹಂತದಲ್ಲಿ, ಆಗ ಮೂಡಿ ಬಂದಿರುವಂತಹ ಕೃತಿಗಳಿವೆಲ್ಲ. ಆ ಕಾಲದಲ್ಲಿ ಇದ್ಕೊಂಡೇ ಹೊಸ ಸಾಹಿತ್ಯದ ಕಡೆ ಮುಖ ಮಾಡಿರುವಂತಹ ಕೃತಿಗಳಿವು. ಕ್ರೂರ ವ್ಯವಸ್ಥೆಯ ವಿರುದ್ಧ, ಯಜಮಾನ ಸಂಸ್ಕೃತಿಯ ಎಲ್ಲ ಸಂಚುಗಳ ವಿರುದ್ಧ ಬಂಡೆದ್ದಂತಹ ಪ್ರಗತಿಪರ ಮನೋಧರ್ಮವೇ ಬಂಡಾಯ ಚಳುವಳಿಯ ಮೂಲ ಸತ್ವವಾಗುತ್ತೆ. ನವ್ಯ ಸಾಹಿತ್ಯದ ಮಿತಿಗಳೇ ಬಂಡಾಯ ಸಾಹಿತ್ಯದ ಹುಟ್ಟಿಗೆ ಮುಖ್ಯ ಕಾರಣ. ನವ್ಯದಲ್ಲಿ ನಾನು ಹೇಳಿದೆ ನಿಮಗೆ, ಅದನ್ನು ಪ್ರೊಫೆಸರ್ ಪೊಯೆಟ್ರಿ ಅಂತ ಕರೀತಾರೆ. ಅಲ್ಲಿ ರೂಪಕಗಳನ್ನ ಮತ್ತು ಪ್ರತಿಮೆಗಳನ್ನ ಜಾಸ್ತಿ ಬಳಕೆ ಮಾಡ್ಕೊತಾ ಇದ್ರು, ಅಷ್ಟಾಗಿ ಅರ್ಥ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ನವ್ಯ ಒಂದು ರೀತಿ ಸ್ಥಗಿತ ಹಂತಕ್ಕೆ ತಲುಪಿಬಿಡ್ತು, ಹೊಸ ಸಾಹಿತ್ಯಕ್ಕೆ ಕಾರಣೀಭೂತ ಆಯಿತು. ಅದು ನಮ್ಮದೇ ಸಾಹಿತ್ಯದ ಸ್ಥಗಿತತೆಯ ಕಾರಣದಿಂದಾಗಿ. ಇನ್ನು ನೆಕ್ಸ್ಟ್ ತೆಲುಗಿನ ದಿಗಂಬರ ಕಾವ್ಯ. ಆಂಧ್ರದಲ್ಲಿ ಒಂದು ದೊಡ್ಡ ಪರಂಪರೆಯಾಗಿ ಬೆಳೆದು ಬಂದಿರುವಂತಹ ದಿಗಂಬರ ಕಾವ್ಯ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತೆ ನಮ್ಮ ಬಂಡಾಯ ಸಾಹಿತ್ಯ ಚಳುವಳಿಯ ಮೇಲೆ. ಅಲ್ಲಿನ ಪ್ರಮುಖ ಬರಹಗಾರರಾಗಿರುವಂತಹ ಚೆರಬಂಡರಾಜು, ನಗ್ನಮುನಿ, ಭೈರವಯ್ಯ, ನಿಖಿಲೇಶ್ವರ್, ಮಹಾಸ್ವಪ್ನ, ಜ್ವಾಲಾಮುಖಿ ಇತ್ಯಾದಿ ಕವಿಗಳು ನಮ್ಮ ಕನ್ನಡ ಬಂಡಾಯ ಕಾವ್ಯಕ್ಕೆ ಪ್ರೇರಣೆಯಾಗಿದ್ದಾರೆ. ಬೆಂಗಳೂರಲ್ಲಿ ನಡೆದಿರುವಂತಹ ರಾಜ್ಯ ಮಟ್ಟದ ಪ್ರಥಮ ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನು ತೆಲುಗಿನ ಪ್ರಖ್ಯಾತ ಕವಿಯಾಗಿರೋ ಶ್ರೀ ಅವರು ಉದ್ಘಾಟನೆ ಮಾಡಿದ್ರು. ಅಂದರೆ ಈ ದಿಗಂಬರ ಕಾವ್ಯ ಎಷ್ಟು ಪ್ರಭಾವವನ್ನು ಬೀರಿತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಈ ದಿಗಂಬರ ಕಾವ್ಯಗಳನ್ನು ಆ ಕವಿಗಳು ಯಾರ ಕೈಯಿಂದ ಬಿಡುಗಡೆ ಮಾಡಿಸ್ತಾ ಇದ್ರು ಗೊತ್ತಾ? ಭಿಕ್ಷುಕರಿಂದ, ಹೋಟೆಲ್ ಕ್ಲೀನರ್ಗಳಿಂದ, ರಿಕ್ಷಾವಾಲಗಳಿಂದ ರಾತ್ರಿ ಹೊತ್ತಲ್ಲಿ ಬೀದಿಯಲ್ಲಿ ಬಿಡುಗಡೆಯನ್ನು ಮಾಡಿಸ್ತಾ ಇದ್ರಂತೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ ಇವರು ಪ್ರಭಾವವನ್ನು ಬೀರಿದ್ದು ರಾಯಚೂರು, ಕೋಲಾರ ಜಿಲ್ಲೆಯ ಬಂಡಾಯ ಲೇಖಕರ ಮೇಲೆ. ನೆಕ್ಸ್ಟ್ ಪ್ರೇರಣೆ ದಲಿತ ಪ್ಯಾಂಥರ್ಸ್. 1967 ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಈ ದಲಿತ ಪ್ಯಾಂಥರ್ಸು ದಯಾ ಪವಾರ್, ನಾಮದೇವ್ ಢಾಸಳ, ಕೇಶವ್ ಮೇಶ್ರಾಮ್, ಅರುಣ್ ಕಾಂಬ್ಳೆ, ವಾಮನ್ ನಿಂಬಾಳ್ಕರ್ ಈ ಮೊದಲಾದಂತಹ ಮರಾಠಿ ದಲಿತ ಲೇಖಕರು ಕರ್ನಾಟಕದ ಬಂಡವಾಳ ಚಳುವಳಿ ಮತ್ತು ದಲಿತ ಸಂಘರ್ಷ ಸಮಿತಿಗೆ ಸಾಕಷ್ಟು ಪ್ರೇರಣೆಯನ್ನು ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ ಹಿಂದಿ ಜನವಾದಿ ಸಾಹಿತ್ಯ, ಕೇರಳದ ಪೆರಿಯಾರ್ ಪ್ರಭಾವ, ಕಪ್ಪು ಸಾಹಿತ್ಯ ಇತ್ಯಾದಿ ಇನ್ನೂ ಅನೇಕ ಪ್ರೇರಣೆಗಳನ್ನ ನಾವು ಗಮನಿಸ್ಬೋದು. ಇಷ್ಟೆಲ್ಲ ಪ್ರೇರಣೆಯ ಫಲವಾಗಿ ಸಾಮಾಜಿಕ ವ್ಯವಸ್ಥೆಯ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತೋದಕ್ಕೆ ಬಂಡಾಯ ಚಳುವಳಿಯ ಮೂಲಕ ಬಂಡಾಯ ಸಾಹಿತ್ಯ ರೂಪುಗೊಳ್ಳುತ್ತೆ. ಅಲ್ಲಿ ಈ ಸಾಹಿತ್ಯ ಪುರೋಹಿತಶಾಹಿ, ಬಂಡವಾಳಶಾಹಿ, ವಸಾಹತುಶಾಹಿಗೆ ವಿರೋಧಿಯಾಗಿ ಮೂಡಿಬಂದಿರುವಂಥ ಸಾಹಿತ್ಯ ಅಂತ ಹೆಸರು ಪಡ್ಕೊಳ್ಳುತ್ತೆ. ಪ್ರಜಾಪ್ರಭುತ್ವವಾದಿ ನೆಲೆಯಲ್ಲಿ ಎಡಪಂಥೀಯ ಆಲೋಚನೆಗಳನ್ನು ಮುಖ್ಯ ನೆಲೆಯಾಗಿಸಿಕೊಳ್ಳುತ್ತೆ. ಹಾಗೆ ವ್ಯಕ್ತಿವಾದಕ್ಕೆ ವಿರೋಧವಾಗಿರುವಂತಹ ಸಮಾಜವಾದಿ ನೆಲೆಯಲ್ಲಿ ಸಾಹಿತ್ಯವನ್ನು ನೋಡುತ್ತೆ.
ಸಾಮಾನ್ಯ ಜನರ ಬದುಕೇ ಇಲ್ಲಿನ ಮುಖ್ಯ ವಸ್ತುವಾಗುತ್ತೆ. ಈ ಸಾಹಿತ್ಯದಲ್ಲಿ ಬಡವರು, ಶೋಷಿತರು, ಕೆಳಮಟ್ಟದ ಕೆಲಸವನ್ನು ಮಾಡಿಕೊಂಡಿರೋರೇ ಈ ಕಾವ್ಯದ ನಾಯಕರಾಗಿ ನಮ್ಮ ಬಂಡಾಯ ಕವಿಗಳು ಕಟ್ಕೊಡ್ತಾರೆ. ಯಾವೆಲ್ಲ ಪ್ರಕಾರಗಳಿಲ್ಲಿ ನಾವು ಕಾಣ್ಬೋದು ಅಂದರೆ, ಬಂಡಾಯದ ಸೃಜನಶೀಲ ಪ್ರಕಾರಗಳಲ್ಲಿ ಸಣ್ಣ ಕತೆ ಹಾಡುಗಳು ಮೊದಲ ಸ್ಥಾನದಲ್ಲಿದ್ದರೆ, ಕಾದಂಬರಿ, ನಾಟಕ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರರ್ಥ ಬೇರೆ ಪ್ರಕಾರಗಳು ಪ್ರಾಮುಖ್ಯತೆ ಪಡ್ಕೊಂಡಿಲ್ಲ ಅಂತಲ್ಲ, ಎಲ್ಲ ಪ್ರಕಾರಗಳನ್ನು ಬಳಕೆ ಮಾಡಿದ್ದಾರೆ. ಕಾವ್ಯ, ಸಣ್ಣ ಕತೆ, ಕಾದಂಬರಿ, ನಾಟಕ ಈ ಹಿಂದಿನ ಪ್ರಕಾರದಲ್ಲೂ ಇತ್ತು. ಅಂದರೆ ನವೋದಯ, ನವ್ಯ ಅಲ್ಲೂ ಕೂಡ ಬಳಕೆ ಮಾಡಿದರು. ಇಲ್ಲಿ ಮುಖ್ಯವಾಗಿ ಲಲಿತ ಪ್ರಬಂಧ ಮತ್ತು ವೈಚಾರಿಕ ಪ್ರಬಂಧಗಳು ಹೆಚ್ಚಿನದಾಗಿ ಮುನ್ನೆಲೆಗೆ ಬರುತ್ತೆ. ಹೆಚ್ಚೆಚ್ಚು ಪ್ರಕಟ ಮಾಡ್ತಾರೆ ಕೃತಿಗಳನ್ನ ಬರೆದು. ನವೋದಯ, ಪ್ರಗತಿಶೀಲ, ನವ್ಯದಲ್ಲಿ ಅಷ್ಟಾಗಿ ಗಮನ ಸೆಳೆಯದ ವಿಚಾರ ಸಾಹಿತ್ಯ ಬಂಡಾಯ ಸಂದರ್ಭದಲ್ಲಿ ವೈವಿಧ್ಯಮಯವಾಗಿ ಬೆಳೆದು ನಿಲ್ಲುತ್ತೆ. ಯಾವುದು? ವಿಚಾರ ಸಾಹಿತ್ಯ, ವೈಚಾರಿಕ ಪ್ರಬಂಧ ಅಂತ ಹೇಳ್ತಾರಲ್ಲ ಅದು. ಫಾರ್ ಎಕ್ಸಾಂಪಲ್ ಪವಾಡ ಪರೀಕ್ಷೆ, BV ವೀರಭದ್ರಪ್ಪ ಅವ್ರು ಬರೆದಿರೋಂಥದ್ದು. ಚಂದ್ರಶೇಖರ ಆಲೂರು ಅವರು ಬರೆದಿರುವಂತಹ ಆ ಕ್ಷಣದ ಸತ್ಯ. ಡಾಕ್ಟರ್ H ನರಸಿಂಹಯ್ಯ ಅವರು ಬರೆದಿರುವಂತಹ ತೆರೆದ ಮನ. ಸಾರಾ ಅಬೂಬಕರ್ ಬರೆದಿರುವಂತಹ ಗುಚ್ಚ. ಫಕೀರ್ ಮಹಮ್ಮದ್ ಕಟ್ಟಾಡಿ ಅವರು ಬರೆದಿರುವಂತಹ ರಾಷ್ಟ್ರೀಯತೆ ಮತ್ತು ಮುಸ್ಲಿಮರು. HS ದೊರೆಸ್ವಾಮಿ ಬರೆದಿರುವಂತಹ ಗೋರ. ರಹಮತ್ ತರೀಕೆರೆ ಅವರು ಬರೆದಿರುವಂತಹ ಪ್ರತಿ ಸಂಸ್ಕೃತಿ. ಮೊಗಳ್ಳಿ ಗಣೇಶ್ ಅವರು ಬರೆದಿರುವಂತಹ ಸೊಲ್ಲು. ಪುರುಷೋತ್ತಮ ಬಿಳಿಮಲೆಯವರು ಬರೆದಿರುವಂತಹ ಕೋಮುವಾದ ಮತ್ತು ಜನಸಂಸ್ಕೃತಿ. L ಹನುಮಂತಯ್ಯವರು ಬರೆದಿರುವಂತಹ ದಲಿತ ಲೋಕದ ಒಳಗೆ ಇತ್ಯಾದಿ. ಇವೆಲ್ಲ ವಿಚಾರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಇವರು ಆತ್ಮಕಥೆಗಳನ್ನು ಕೂಡ ಬರ್ಕೊತಾರೆ ಈ ಲೇಖಕರು. ಉಚಾಲ್ಯ, ಅಕ್ರಮ ಸಂತಾನದಂತಹ ಆತ್ಮಕಥನಗಳು ಕನ್ನಡದ ಅನುಭವವನ್ನು ಹೆಚ್ಚಿಸ್ತವೆ. ಸಿದ್ಧಲಿಂಗಯ್ಯನವರ ಊರುಕೇರಿ, ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ, ಮುನಿ ವೆಂಕಟಪ್ಪನ ಅಂತ್ಯಜನ ಆತ್ಮಕಥೆ ಇವೆಲ್ಲ ಬಂಡಾಯ ಲೇಖಕರ ವಿನೂತನ ಅಭಿವ್ಯಕ್ತಿಯ ಶೈಲಿ ಅಂತ ಹೇಳ್ಬೋದು. ಈ ಪ್ರಕಾರದಲ್ಲೂ ಬಂಡಾಯದ ಸಾಹಿತ್ಯ ವಿಮರ್ಶೆ ಬೆಳೆದು ಬಂದಿರೋದು ನಾವು ಗುರುತಿಸಬೇಕಾಗಿರುವಂತಹ ಸಂಗತಿ. ಇನ್ನು ಕವಿಗಳ ಬಗ್ಗೆ ನೋಡೋದಾದ್ರೆ, ಕಾವ್ಯವನ್ನು ಪ್ರತಿನಿಧಿಸುವಂತಹ ಚಂದ್ರಶೇಖರ ಪಾಟೀಲ, ಜಂಬಣ್ಣ ಅಮರಚಿಂತ, ಅಲ್ಲಮ್ಮ ಪ್ರಭು ಬೆಟ್ಟಂದೂರು, ಚನ್ನಣ್ಣ ವಾಲಿಕಾರ, ರಂಜಾನ್ ದರ್ಗಾ, ಲಲಿತಾ ನಾಯಕ್, ಬರಗೂರು ರಾಮಚಂದ್ರಪ್ಪ ಇತ್ಯಾದಿ. ಕಥಾ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಬೆಸಗರಹಳ್ಳಿ ರಾಮಣ್ಣ ಮತ್ತು ಬರಗೂರು ರಾಮಚಂದ್ರಪ್ಪ ಇಲ್ಲೂ ಕೂಡ ಕಾಣಿಸ್ಕೊತಾರೆ. ಚನ್ನಣ್ಣ ವಾಲಿಕಾರ, ಕರಿಗೌಡ ಬೀಚನಹಳ್ಳಿ, ಬಾನು ಮುಷ್ತಾಕ್, ಬೋಳವಾರು ಮಹಮ್ಮದ್ ಮುಮ್ತಾಜ್, ವೀರಭದ್ರಪ್ಪ, ದೇವಂದೂರು ಮಹಾದೇವ, ಜಾಣಗೆರೆ ವೆಂಕಟರಾಮಯ್ಯ, RV ಭಂಡಾರಿ, ಸಾರಾ ಅಬೂಬಕರ್, ಮಾನಾಜ, ಮುಳ್ಳೂರು ನಾಗರಾಜ್ ಮುಂತಾದವರು ಇವರೆಲ್ಲ ಪ್ರಸಿದ್ಧ ಕಥೆಗಾರರು ಕೂಡ ಹೌದು. ಬಂಡಾಯ ಸಾಹಿತಿಗಳು ಇವರೆಲ್ಲ. ಇನ್ನು ಇಲ್ಲಿ ನಾಟಕ, ವಿಮರ್ಶೆ, ವಿಚಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ KS ಭಗವಾನ್, C ವೀರಣ್ಣ, ಬರಗೂರು ರಾಮಚಂದ್ರಪ್ಪ, ದೇವಯ್ಯ ಹರವೆ, ಅರವಿಂದ ಮಾಲಗತ್ತಿ, ಪುರುಷೋತ್ತಮ ಬಿಳಿಮಲೆ, L ಹನುಮಂತಯ್ಯ, ಮಾನಾಜ, ರಹಮತ್ ತರೀಕೆರೆ ಇತ್ಯಾದಿ. ಇದು ಬಂಡಾಯ ಸಾಹಿತ್ಯ. ಇದನ್ನು ದಲಿತ ಬಂಡಾಯ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಸಮಾಜದ ಎಲ್ಲ ಶೋಷಿತ ಹಾಗೆ ಬಡವರನ್ನು ಒಗ್ಗೂಡಿಸ್ಕೊಂಡು ಒಂದು ಸಾಹಿತ್ಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿತ್ತು ಈ ದಲಿತ ಬಂಡಾಯ ಸಾಹಿತ್ಯ. ಇದರ ಪ್ರಮುಖ ಸಂವೇದನೆಗಳು ಮುಸ್ಲಿಂ ಸಂವೇದನೆ, ಮಹಿಳಾ ಸಂವೇದನೆ, ಗ್ರಾಮೀಣ ಸಂವೇದನೆ ಇವು ಬಂಡಾಯ ಸಾಹಿತ್ಯದ ಪ್ರಮುಖ ಸಂವೇದನೆ ಅಂತ ಹೆಸರು ಪಡ್ಕೊಂಡಿದ್ದಾವೆ. ಮತ್ತು ದಲಿತ ಸಂವೇದನೆ ಇಲ್ವಾ ಅಂತ ಅಂದರೆ ನೋಡಿ, ಆರಂಭದಲ್ಲೇ ಬ್ರಾಹ್ಮಣೇತರ ಅಂದರೆ ಬೇರೆ ಬೇರೆ ಜಾತಿಗಳಲ್ಲಿ ಅವರ ಜಾತಿಯ ಕಟ್ಟುಪಾಡುಗಳನ್ನು ವಿರೋಧಿಸುವಂತಹ ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ, ಅವ್ರಿಗೊಂದು ನ್ಯಾಯವನ್ನು ಒದಗಿಸ್ಬೇಕು, ಅದು ಸಾಹಿತ್ಯದ ಮೂಲಕನೂ ಆಗಬೇಕು, ಚಳುವಳಿ ನಡಿಬೇಕು ಅಂತ ಬೇರೆ ಜಾತಿಯ ವಿದ್ಯಾವಂತ ವರ್ಗನೂ ಕೂಡ ಈ ಚಳುವಳಿಯಲ್ಲಿ ಪಾಲ್ಗೊಳ್ತಾರೆ. ಬ್ರಿಟಿಷ್ ಅವರು ಮಾಡಿರೋಂಥ ಒಂದು ಒಳ್ಳೆ ಕೆಲಸ ಏನು ಅಂತಂದರೆ, ಯಾವುದೇ ಜಾತಿಯನ್ನು ಲೆಕ್ಕಿಸದೆ ಎಲ್ಲರೂ ಕೂಡ ಶಿಕ್ಷಣ ಪಡಿಬೋದು ಅಂತ ಹೇಳ್ತಾರೆ. ಉದ್ದೇಶ ಅವ್ರ ಪರವಾಗಿ ಇದ್ದರೂ ಕೂಡ ಇಲ್ಲಿ ಜಾತಿ ಪದ್ಧತಿ ಅಂತ ಏನು ನಡೆಯೋದಿಲ್ವಲ್ಲ, ಶಿಕ್ಷಣ ಯಾರು ಬೇಕಾದ್ರೂ ಪಡಿಬೋದು. ಹಾಗಾಗಿ ದಲಿತರು ಕೂಡ ವಿದ್ಯಾವಂತರಾಗ್ತಾರೆ. ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಅವರು. ಇದೇ ಕಾರಣದಿಂದ ಸಮಾಜದ ಎಲ್ಲ ಶೋಷಿತ ವರ್ಗದವರು ಕೂಡ, ಎಲ್ಲ ಗುಂಪಿನ ನಾಯಕರು, ವಿದ್ಯಾವಂತ ವರ್ಗದವರು ಈ ಒಂದು ಚಳುವಳಿಯಲ್ಲಿ, ಬಂಡಾಯ ಸಾಹಿತ್ಯ ಚಳುವಳಿಯಲ್ಲಿ, ಇದನ್ನು ದಲಿತ ಬಂಡಾಯ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ. ದಲಿತ ಮತ್ತು ಬಂಡಾಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಬಂಡಾಯದ ಗರ್ಭದಲ್ಲಿಯೇ ದಲಿತ ಪಂಥದ ಪ್ರಧಾನವಾಗಿರುವಂಥ ಆಶಯಗಳು ಅಡಕಾಗಿದ್ದಾವೆ. ಇಷ್ಟು ಚೆನ್ನಾಗಿ ಆರಂಭದಲ್ಲಿ ಒಗ್ಗೂಡ್ಕೊಂಡಿತ್ತು, ಯಾವ ರೀತಿ ಬೇರೆ ಆಯಿತು? ದಲಿತ ಸಾಹಿತ್ಯದ ಸಪ್ರೇಟಾಗಿ ಯಾವ ಥರ ಕರ್ಸ್ಕೊಂತು ನೋಡಿ. ಆರಂಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪರಿಚಿತವಾಗಿದ್ದಂತಹ ಅನುಭವಗಳನ್ನು ಈ ಸಂವೇದನೆಗಳ ಮೂಲಕ ಬಂಡಾಯ ಸಾಹಿತ್ಯನೇ ಕಟ್ಕೊಡೋವಂಥದ್ದು. ಮುಸ್ಲಿಂ ಸಂವೇದನೆ ಗೊತ್ತಿತ್ತಾ? ಇಲ್ಲ. ಮುಸ್ಲಿಂ ಅವರು ಕೃತಿಗಳನ್ನ ಬರಿತಾ ಇರೋದೇ ಹೊಸದಾಗಿ ಈ ಬಂಡಾಯ ಸಾಹಿತ್ಯದಲ್ಲಿ. ಅದಕ್ಕಿಂತ ಮುಂಚೆ ನಾವು ನೋಡೇ ಇಲ್ಲ ಕನ್ನಡ ಸಾಹಿತ್ಯ ಲೋಕದಲ್ಲಿ. ಇನ್ನು ಮಹಿಳಾ ಸಂವೇದನೆ ಅಲ್ಲೋ ಇಲ್ಲೋ ಒಬ್ಬೊಬ್ಬರು ಬರಿತಾ ಇದ್ರು. ಅಕ್ಕ ಮಹಾದೇವಿ, ಹೆಳವನಕಟ್ಟೆ ಗಿರಿಯಮ್ಮ, ಸಂಚಿ ಹೊನ್ನಮ್ಮ ಈ ಥರ
ಯಥೇಚ್ಛವಾಗಿ ಅಂತ ಏನಿಲ್ಲ. ಆದರೆ ಈ ಒಂದು ಸಾಹಿತ್ಯ ಇಲ್ಲಿ ಹೊಸಗನ್ನಡ ಕಾಲಘಟ್ಟದಲ್ಲಿ, ಅದರಲ್ಲೂ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಲೇಖಕಿಯರ ಮಹಾಪೂರವೇ ಹರಿತು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ MS ವೇದ, ಮಲ್ಲಿಕಾ ಗಂಟಿ, ವೀಣಾ ಶಾಂತೇಶ್ವರ, ವೈದೇಹಿಯವರು, ಕೊಡಗಿನ ಗೌರಮ್ಮ, ಹೀಗೆ ಒಬ್ಬರ ಇಬ್ಬರ. ಈ ಬಂಡಾಯ ಅನ್ನೋದು ಅಸಮಾನ ವ್ಯವಸ್ಥೆಯ ವಿರುದ್ಧ ಹೋರಾಟವಾಗಿ ಸಮಾಜದ ವ್ಯವಸ್ಥೆಯ ಆಮೂಲಾಗ್ರ ಬದಲಾವಣೆಯ ಪ್ರೇರಕವಾಗಿ, ಅದೊಂದು ಮನೋಧರ್ಮವಾಗಿ, ಮೌಲ್ಯವಾಗಿ ಬೆಳೆದು ನಿಂತ್ಕೊಂಡಿದೆ ಈ ಎಲ್ಲ ಸಾಹಿತಿಗಳ ಮುಖಾಂತರವಾಗಿ. ವಚನ ಚಳುವಳಿಯನ್ನು ಒಂದು ಹೊರತುಪಡಿಸಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಕಾಣದೇ ಇದ್ದಂತಹ ದಲಿತರ ಬದುಕಿನ ಜಗತ್ತನ್ನು ಮೊಟ್ಟ ಮೊದಲ ಬಾರಿಗೆ ಅನಾವರಣ ಮಾಡಿದ್ದೇ ಬಂಡಾಯ ಸಾಹಿತ್ಯ ಅನ್ಬೋದು. ದಲಿತರಿಗಾಗಿ, ದಲಿತರಾಗಿ ಮಾತನಾಡಿದ್ದು ಇದೇ ಮೊದಲು. ಬಂಡಾಯ ಚಳುವಳಿಯ ದಲಿತೇತರ ಲೇಖಕರು, ಅಂದರೆ ಬೇರೆ ಬೇರೆ ವರ್ಗದ ಲೇಖಕರು, ದಲಿತ ಲೇಖಕರನ್ನೇ ಮುಂಚೂಣಿಯಲ್ಲಿಟ್ಕೊಂಡು ಜಾತಿ ಸಮಾನತೆಯ ವಿಷಯವನ್ನೇ ಪ್ರಮುಖ ಹೋರಾಟವನ್ನಾಗಿ ಮಾಡ್ಕೊತಾರೆ. ಅಂದರೆ ನೀವು ಬನ್ನಿ, ನಿಮಗೂ ಕೂಡ ಸಾಹಿತ್ಯದಲ್ಲಿ ಸ್ಥಾನಮಾನ ಸಿಗಬೇಕು, ನೀವು ಸಾಹಿತ್ಯವನ್ನು ರಚನೆ ಮಾಡಿ, ನಾವು ನಿಮ್ಮ ಪರ ನಿಂತ್ಕೊತೀವಿ, ನಮ್ಮ ಜೊತೆ ಹೋರಾಟ ಮಾಡಿ ಅಂತ ಬೇರೆ ಬೇರೆ ವರ್ಗದ ಲೇಖಕರು ಇವ್ರನ್ನ ಹೊರತುಂಬಿಸ್ತಾರೆ. ಆರಂಭದಲ್ಲಿ ಇವರಿಬ್ಬರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಸಂಬಂಧ ಸೌಹಾರ್ದತೆ ಬಹಳ ಕಾಲ ಉಳಿಯೋದೇ ಇಲ್ಲ, ಒಟ್ಟಿಗೆ ಉಳಿಯೋದಿಲ್ಲ. ಪ್ರಾರಂಭದಲ್ಲೇನೋ ಬಂಡಾಯದವರೊಂದಿಗೆ ಗುರುತಿಸ್ಕೊಂಡಂತಹ ದಲಿತ ಲೇಖಕರು ನಂತರದಲ್ಲಿ ದಲಿತೇತರ ಲೇಖಕರನ್ನು ಗುಮಾನಿಯಿಂದ ಡೌಟ್ಫುಲ್ಲಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಇವರು ನಮ್ಮನ್ನು ಮುಂದೆ ಇಟ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಇವರಿಗೆ ನಮ್ಮ ಕಷ್ಟಗಳು ಅರ್ಥ ಆಗುತ್ತಾ, ನಮ್ಮ ನೋವನ್ನು ನಾವೇ ಹೇಳ್ಕೊಬೇಕು. ಆರ್ಥಿಕ ಸಮಾನತೆಯ ಬಗ್ಗೆ ಹೆಚ್ಚೆಚ್ಚಾಗಿ ಮಾತಾಡುವಂತಹ ದಲಿತೇತರ ಲೇಖಕರು ಅದನ್ನು ವಿಶ್ವದ ಸಮಸ್ಯೆ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ರು. ಆದರೆ ಅದಕ್ಕೂ ಮಿಗಿಲಾಗಿ ನಮ್ಮ ಭಾರತದಲ್ಲಿ ಅಸ್ಪೃಶ್ಯತೆ ಅನ್ನೋದು ತಾಂಡವಾಡ್ತಾ ಇದೆ, ಅದ್ರ ಬಗ್ಗೆ ಇವ್ರು ಹೆಚ್ಚಿಗೆ ಗಮನನೇ ಕೊಡ್ತಾ ಇಲ್ವಲ್ಲ ಅಂತ ಒಂದು ರೀತಿ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ. ಇದೇ ಬಿಸಿಯಲ್ಲಿ 1983 ಡಿಸೆಂಬರ್ 10, 11ರಂದು ಧಾರವಾಡದಲ್ಲಿ ದಲಿತ ಲೇಖಕರ ಬಳಗ ಹುಟ್ಕೊಳ್ಳುತ್ತೆ. 1986 ಡಿಸೆಂಬರ್ 21ರಂದು ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ದಲಿತ ಸಾಹಿತ್ಯ ಸಮಾವೇಶವೂ ಕೂಡ ನಡೆಯುತ್ತೆ. ಈ ಸಮಾವೇಶದಲ್ಲಿ ಒಂದು ಮುಖ್ಯ ಘೋಷಣೆಯನ್ನು ಮಾಡ್ತಾರೆ. ಅಲ್ಲಿ ಬಂಡಾಯ ಸಾಹಿತ್ಯ ಸತ್ತು ಹೋಗಿದೆ ಅಂತ ಅಧಿಕೃತವಾಗಿ ಘೋಷಿಸ್ಬಿಡ್ತಾರೆ. ದಲಿತ ಲೇಖಕರೇ ಆಗಿರುವಂತಹ ಅರವಿಂದ ಮಾಲಗತ್ತಿಯವರು ಬಂಡಾಯ ಸಾಹಿತ್ಯದ ಒಂದು ಭಾಗ ದಲಿತ ಸಾಹಿತ್ಯ ಯಾಕೆ ಆಗಬೇಕು, ಯಾಕೆ ದಲಿತ ಸಾಹಿತ್ಯದ ಒಂದು ಭಾಗ ಬಂಡಾಯ ಸಾಹಿತ್ಯ ಆಗಬಾರ್ದು ಅಂತ ಪ್ರಶ್ನೆಯನ್ನು ಕೂಡ ಮುಂದಿಡ್ತಾರೆ. ಮುಂದೆ ದಲಿತರು ಬಂಡಾಯದವರಿಗಿಂತ ಬೇರೆಯಾಗಿಯೇ ಬೆಳೀತಾರೆ. ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ ಅಂತ ಬೇರೆ ಬೇರೆಯಾಗಿ ನೋಡ್ತೀವಿ ನಾವು. ಈ ಒಂದು ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ಬಂಡವಾಳ ಸಂಘಟನೆಯ ಮೂಲಕ ಮೊದಲ ಬಾರಿಗೆ ಅನೇಕ ಮಹತ್ವದ ದಲಿತ ಸಾಹಿತಿಗಳು ಬೆಳೆದು ನಿಲ್ತಾರೆ. ದಲಿತ ಲೋಕದ ನೋವು, ಹತಾಶೆ, ಅವರ ಕಣ್ಣೀರು, ಆ ದಬ್ಬಾಳಿಕೆ ಇದೆಲ್ಲವೂ ಸಾಹಿತ್ಯದ ವಸ್ತುವಾಗಿ ಹರಿದು ಬರುತ್ತೆ. ಈ ದಲಿತ ಸಾಹಿತ್ಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ನೋಡೋಣ. ಇದರ ಜೊತೆಗೆ ಪ್ರಮುಖ ಸಂವೇದನೆಗಳಾಗಿರುವಂತಹ ಮುಸ್ಲಿಂ ಸಂವೇದನೆ, ಮಹಿಳಾ ಸಂವೇದನೆ ಹಾಗೆ ಗ್ರಾಮೀಣ ಸಂವೇದನೆಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು. ಇನ್ನೊಂದು ವಿಷಯ, ಹೊಸಗನ್ನಡ ಸಾಹಿತ್ಯ ಕಾಲಘಟ್ಟಗಳು ಅಂತ ಹಳೆ ವಿಡಿಯೋ ಮಾಡಿದ್ದೀನಲ್ವ, ಆ ಡೀಟೇಲ್ ವಿಡಿಯೋನ ನೋಡಿಬಿಟ್ಟು ಇವಾಗ ಆಗ್ತಿರೋಂಥ ವಿಡಿಯೋಗಳನ್ನ ನೋಡಿ. ಯಾಕಂದರೆ ಅಲ್ಲಿ ಹೇಳಿರೋಂಥ ಮಾಹಿತಿ ಇಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಿರೋಂಥ ಮಾಹಿತಿ ಅಲ್ಲಿ ಹೇಳಿಲ್ಲ, ಅಲ್ಲಿ ಪಾಯಿಂಟ್ಸಾಗಿ ಹೇಳಿರೋದನ್ನು ಇಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಹಾಗಾಗಿ ಎರಡೂ ವಿಡಿಯೋಗಳನ್ನ ನೋಡಿದಾಗ ನಿಮಗೆ ನೀಟಾಗಿ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಆ ವಿಡಿಯೋ ಮಾಡಿದ್ದು HSTRಗೆ ಯೂಸ್ ಆಗುತ್ತೆ ಅಂತ. ಇನ್ನು ಇವಾಗ ಮಾಡ್ತಾ ಇರೋದು ಮತ್ತು ಅದು ಎರಡೂ ಸೇರಿದ್ರೆ PU ಲೆಕ್ಚರರ್ಗೆ ಹಾಗೆ AP ಅಸಿಸ್ಟೆಂಟ್ ಪ್ರೊಫೆಸರ್ ಅದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಜೊತೆಗೆ ನೆಟ್ಟು, ಕೇಸೆಟ್ಟು ಎಲ್ಲದಕ್ಕೂ ಐಚ್ಛಿಕ ಕನ್ನಡ ಅಂತ ಬಂದರೆ ಎಲ್ಲದಕ್ಕೂ ಈ ಕನ್ನಡ ಸಾಹಿತ್ಯ ಚರಿತ್ರೆಯ ನನ್ನ ವಿಡಿಯೋಗಳು ಯೂಸ್ ಆಗುತ್ತೆ. ಯಾರೋ ಕಮೆಂಟ್ ಮಾಡಿದ್ದಾರೆ, ದಿನಕ್ಕೆ ಒಂದು 2-3 ವಿಡಿಯೋ ಆದರೂ ಹಾಕಿ, ನಾವು PU ಲೆಕ್ಚರರ್ ಆಸ್ಪಿರೆಂಟ್ ಅಂತ. ಥ್ಯಾಂಕ್ ಯು ಕಮೆಂಟ್ ಮಾಡೋದಕ್ಕೆ. ನಾನು ತುಂಬ ಸತಿ ಈ ಥರ ಮೆಸೇಜ್ನ ನೋಡಿದ್ದೀನಿ, ಇಗ್ನೋರ್ ಮಾಡ್ತಿದ್ದೆ. ಬಟ್ ಇವತ್ತು ಹೇಳಬೇಕು ಅನ್ನಿಸ್ತು. ಏನು ಗೊತ್ತಾ, ನಾನು ಥಿಯರಿ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಯಾವುದೋ ಒಂದು ಬುಕ್ಕಲ್ಲಿರೋಂಥ ಮಾಹಿತಿ ಅಂತೂ ಹೇಳೋದಿಲ್ಲ. ಅದನ್ನು ಸೇರಿಸಿ 2-3 ಬುಕ್ನ ರೆಫರ್ ಮಾಡಿ ಎಲ್ಲವನ್ನ ಕ್ಲಬ್ ಮಾಡಿ ನಾನು ಅರ್ಥ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ. ವಿಡಿಯೋ ಮಾಡೋದಕ್ಕೆ ಒಂದಿನ ಟೈಮ್ ಬೇಕು ನನಗೆ. ಹಾಗಾಗಿ ಒಂದು ದಿನಕ್ಕೆ ಒಂದೇ ವಿಡಿಯೋ ನನ್ನ ಕೈಲಿ ಮಾಡೋಕ್ಕಾಗಂಥದ್ದು. ಇನ್ನು ಕ್ವಶನ್ ಪೇಪರ್ಗಳಾದರೆ ನಾನು ಒಂದು ದಿನಕ್ಕೆ 2-3 ಹಾಕ್ಬಿಡ್ಬೋದು. ಅದರಲ್ಲಿ ಆಪ್ಷನ್ಸ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಲ್ವ, ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಮತ್ತು ನೋಡೋದಕ್ಕೂ ಬೋರ್ ಆಗುತ್ತೆ. ಹಾಗಾಗಿ ಅದು ಕೂಡ ಒಂದೊಂದನ್ನೇ ಹಾಕ್ತೀನಿ. ಸಮಯ ಸಿಕ್ಕಿದ್ರೆ ನಾನು ಇನ್ನೂ ಜಾಸ್ತಿ ವಿಡಿಯೋ ಹಾಕ್ತೀನಿ. ಓಕೆನಾ? ಎಕ್ಸಾಮ್ ಬರೋ ಅಷ್ಟರಲ್ಲಿ ಸಿಲೆಬಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಷ್ಟೇ, ಮತ್ತೇನಿಲ್ಲ. ಥ್ಯಾಂಕ್ ಯು.